ನೀನ್ ಏನ್ ಹೇಳಿದ್ರು ಅದನ್ನೇ ಮಾಡ್ತೀನಿ. ನೀನ್ ಹೇಗಂದ್ರೆ ಹಾಗೆ ಹೇಳು. ಸ್ವಲ್ಪ ದಿನದ ಮಟ್ಟಿಗೆ ಬೇರೆ ಕಂಟ್ರಿಗೆ ಹೋಗು ನಿತ್ಯ ಅಂದೆ, ಕೇಳಲಿಲ್ಲ. ಅಟ್ಲೀಸ್ಟ್ ನಮ್ ಗೆಸ್ಟ್ ಹೌಸ್ ಅಲ್ಲಾದ್ರೂ ಇರು ಅಂತ ಹೇಳ್ದೆ, ಅದನ್ನೂ ಕೇಳಲಿಲ್ಲ. ಈ ಮನೇಲೇ ಇರ್ತೀನಿ ಅಂತ ಹೇಳ್ದೆ, ಯಾವ್ದೇ ಪ್ರಾಬ್ಲಮ್ ಅಂದ್ರೂ ನಾನೇ ಫೇಸ್ ಮಾಡ್ತೀನಿ ಅಂತ ಹೇಳ್ದೆ. ನೋಡು, ಪ್ರಾಬ್ಲಮ್ಸ್ ಎಲ್ಲ ಬಂದಾಯ್ತಲ್ಲ, ಫೇಸ್ ಮಾಡು. ಅದೇನ್ ಮಾಡ್ತೀಯೋ ಮಾಡು. ಫ್ಯಾಷನ್ ಶೋ ಅಲ್ಲಿ ನಾನೇ ಪಾರ್ಟಿಸಿಪೇಟ್ ಮಾಡೋದು, ಟೈಟಲ್ ನ ವಿನ್ ಮಾಡೋದು. ಆರ್ ಯು ಮ್ಯಾಡ್ ನಿತ್ಯ? ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಗಂಗಾ ಬಂದಿದ್ದೆ ಅದಕ್ಕೆ, ಮತ್ತೆ ನೀನ್ ಹೇಗ್ ಪಾರ್ಟಿಸಿಪೇಟ್ ಮಾಡ್ತೀಯಾ? ಹಳ್ಳಿ ಮೊದ್ದು, ಅವಳಿಗೆ ಫ್ಯಾಷನ್ ಶೋ ಬಗ್ಗೆ ಏನ್ ಗೊತ್ತು ಮಾಮ್? ಅವಳಿಗೆ ಏನ್ ಗೊತ್ತೋ ಏನ್ ಗೊತ್ತಿಲ್ವೋ ಪಕ್ಕಕ್ಕಿಡು. ಶೋನಲ್ಲಿ ನೀನ್ ಪಾರ್ಟಿಸಿಪೇಟ್ ಮಾಡಿದ್ರೆ ನೀನ್ ಬದುಕಿದ್ಯಾ ಅಂತ ಜೈಗೆ ಈಸಿಯಾಗಿ ಗೊತ್ತಾಗೋಗತ್ತೆ. ಅದಕ್ಕೆ 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 ವಾಟ್? ಈ ಶೋ ಇಂದ ನೀನ್ ದೂರಾನೇ ಇರು. ಹೌ ಮಾಮ್? ಫ್ಯಾಷನ್ ಶೋ ಅಂದ್ರೆ ನನ್ಗೆ ಪ್ರಾಣ ಅಂತ ನಿನಗೂ ಚೆನ್ನಾಗ್ ಗೊತ್ತು. ಹೇಗ್ ದೂರ ಇರೋ ಅಂತ್ಯಾ? ಇಲ್ದೆ ಹೋದ್ರೆ ನಿನ್ನ ನೀನೇ ಹಿಡ್ಕೊಟ್ಟಾಗ ಆಗತ್ತೆ. ಶೋನಲ್ಲಿ ಗೆದ್ರು ಜೀವನದಲ್ಲಿ ಸೋತ್ ಹೋಗ್ತೀಯ. ಈ 3 days ನಿನ್ ಪೇಷನ್ಸ್ಗೆ ಒಂದು ಟೆಸ್ಟ್ ತರ ನಿತ್ಯ. ನೀನ್ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು, ಇಮೋಷನಲ್ ಆದ್ರೂ ಗೇಮ್ ಓವರ್. ತಾಳ್ಮೆಯಿಂದ ಇರ್ತೀಯೋ ಇಲ್ಲ ಸಿಕ್ಕಾಕೋತೀಯೋ ನಿನ್ನಿಷ್ಟ. ಇದು ಗಂಗಾ ನಮ್ಮ ಮೇಲೆ ಡೌಟ್ ಬಂದ್ ಮಾಡ್ತಿದ್ದಾಳೋ ಅಥವಾ ಕ್ಯಾಶುವಲ್ ಆಗಿ ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ. ಅದೇನೇ ಆಗಿದ್ರು ಬಿ ಕೇರ್ಫುಲ್. ಗಂಗಾ ಕೈಲಿ ಏನೂ ಆಗಲ್ಲ ಅಂತ ಅನ್ಕೋಬೇಡ. ಮೇಡಮ್ ನೀವೇ? ಯಾರು ಆರ್ಡರ್ ಮಾಡಿದ್ರೆ ಏನು? ಡ್ರೆಸ್ ರೆಡಿ ಆಗಿದ್ಯಲ್ಲ, ಕೊಟ್ಬಿಟ್ಟು ಹೋಗಮ್ಮ. ನನಗನ್ಸುತ್ತೆ ಅಮ್ಮ ಅವರೇ ಆರ್ಡರ್ ಮಾಡಿರ್ತಾರೆ. ಅವಳು ಹೇಗ್ ಮಾಡ್ತಾಳೆ ಗಂಗಾ? ಅಮ್ಮ ಅವರು ಆತ್ಮ ಆಗಿ ಈ ಅಕ್ಕಪಕ್ಕನೇ ತಿರುಗ್ತಿದ್ದಾರೆ ಅಂತ ಹೇಳಿದ್ನಲ್ಲ ರೀ. ಏಯ್, ನಿಜವಾಗ್ಲೂ ಈ ಆತ್ಮ ಎಲ್ಲ ಇರುತ್ತಾ? ಇಲ್ದಿದ್ರೆ ನಿಮಗ್ ಹೇಗ್ ಕಾಣಿಸ್ತಿತ್ತು? ಚಂದ್ರಿಕಾ ಚಿಕ್ಕಮ್ಮ ಕೃಷ್ಣ ಚಿಕ್ಕಪ್ಪಗೆ ಹೇಗ್ ಕಾಣಿಸುತ್ತೆ? ನಾಣಿ ಅವರಿಗೆ ಹೇಗ್ ಕಾಣಿಸ್ತು? ಹಾಗೆ ಅವರಿಗೂ ಕಾಣಿಸಿರ್ಬೇಕು. ನನಗಂತೂ ಅಮ್ಮ ಅವರು ಈ ಮನೇಲೆ ಇಲ್ಲೇ ಇದ್ದಾರೆ ಅಂತ ಈಗ ಕೂಡ ನಮ್ಮನ್ನ ನೋಡ್ತಿದ್ದಾರೆ ಅನ್ಸುತ್ತೆ. ಅಲ್ಲಿ ನೋಡಿ, ಅಲ್ಲೋ ಇಲ್ಲೋ ಎಲ್ಲೋ ಇದ್ದೇ ಇರ್ತಾರೆ. ನೀನೇನಾದ್ರೂ ದೆವ್ವ ಹಿಡಿಯೋ ಭೂತ ವೈದ್ಯನ ಇಲ್ಲೇ ಇದೆ ಅಂತ ಗ್ಯಾರಂಟಿಯಾಗಿ ಹೇಳ್ತೀಯಾ? ಕೆಲವೊಂದು ಹಾಗೆ ಗೊತ್ತಾಗುತ್ತೆ ಚಿಕ್ಕಮ್ಮ. ಅಮ್ಮ ಅವರು ನಾನು ಒಂದೇ ತರ ಇದೀವಲ್ಲ, ಆ ಹೋಲ್ಕೆ ಜೊತೆಗೆ ಫೀಲಿಂಗ್ಸ್ ಕೂಡ ಮ್ಯಾಚ್ ಆಗುತ್ತೆ. ಏನೋ ಗಂಗಾ, ಇದೆಲ್ಲ ಮಿರಾಕಲ್ ಅನ್ಸುತ್ತೆ. ಬುಕ್ಕಲ್ಲಿ ಓದಿದ್ದೆ ಬಿಟ್ರೆ ಯಾವಾಗ್ಲೂ ಇಂಥ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಮುಂದೆ ಮುಂದೆ ಇಂಥ ಅದ್ಭುತ ಅನುಭವ ತುಂಬಾ ಆಗತ್ತೆ ರೀ. ಪಾಪ ಫ್ಯಾಷನ್ ಶೋ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅಮ್ಮವ್ರ ಆತ್ಮ ಸ್ಪೆಷಲ್ ಆಗಿ ಈ ಡ್ರೆಸ್ ನನ್ಗೋಸ್ಕರ ಡಿಸೈನ್ ಮಾಡಿಸಿರ್ಬೇಕು. ಹೇಗಿದೆ ರೀ? ನೈಸ್, ನಿನಗೆ ಸೂಟ್ ಆಗತ್ತೆ ಗಂಗಾ. ಹೌದಾ? ಆದ್ರೆ ನಂಗೆ ಏನೋ ಕಡಿಮೆ ಅನಿಸ್ತಿದೆ. ನಾಣಿ ಅವ್ರೆ, ಮೇಡಮ್ ಆ ಕತ್ರೆ ಇಲ್ಲಿ ಕೊಡಿ. ತಗೊಳ್ಳಿ ಮೇಡಮ್. ಇದು ಇಲ್ಲಿರ್ಬಾರ್ದು.
ಇಲ್ಲ ಅಂದ್ಮೇಲೆ ಇದು ಕೂಡ ಇಲ್ಲಿರ್ಬಾರ್ದು. ಏನಾಯ್ತು ಬಂಗಾರ? ನಿನ್ ಪ್ರೀತಿ ಹೆಚ್ಚಾಯ್ತು ರೀ. ಇಷ್ಟಕ್ಕೇನಾ? ತಿನ್ನು. ಇವಾಗ ಅವಳಿಗೆ ಏನಾಗಿದೆ ಅಂತ ಜೈ ಅವಳಿಗೆ ತಿನ್ನಿಸ್ತಾ ಕೂತಿದ್ದಾನೆ. ಇಬ್ರು ಕೈಯು ಕ್ಲೀನ್ ಆಗಿದೆಯಲ್ಲ, ಯಾಕೆ ಒಬ್ರಿಗೊಬ್ರು ತಿನ್ಸೋದು? ಅದಕ್ಕೆ ಪ್ರೇಮ ಪ್ರೀತಿ ಅಂತಾರೆ. ಅದ್ರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ ಬಿಡಿ. ಇದನ್ ತಿನ್ನಿ. ಈ ತುತ್ತು ನಿಮ್ದು. ಈ ದರಿದ್ರ ನೋಡ್ತಾ ನನ್ ಕೈಲಿ ತಿನ್ನಕ್ ಆಗ್ತಿಲ್ಲ. ಇದನ್ನ ನಾನು ನೋಡಲ್ಲ. ಎಲ್ಲ ಸೇರಿ ಹೊರಗೇನೋ ಮಾತಾಡ್ತಾ ಇದ್ದಾರೆ. ನನ್ನ ಮೊಬೈಲ್ ತರೋಕೆ ಇದೇ ರೈಟ್ ಟೈಮ್. ಓಕೆ ಆಂಟಿ, ಲೇಟ್ ಆಯ್ತು, ಹೋಗಿ ಮಲ್ಕೊಳ್ಳಿ. ಓಕೆ ಜೈ, ಗುಡ್ ನೈಟ್ ಆಂಟಿ. ಗುಡ್ ನೈಟ್. ನಾವು ರೂಮ್ಗೆ ಹೋಗೋಣ. ಗುಡ್ ನೈಟ್ ಸರ್. ಗುಡ್ ನೈಟ್ ಮೇಡಮ್. ಹೌದು ನಾಣಿ ಅವ್ರೆ, ನೀವೆಲ್ಲಿ ಮಲಗ್ತೀರಾ? ಅಲ್ಲಿ ಆ ಸೋಫಾದ ಮೇಲೆ ಮಲ್ಕೋತೀನಿ ಮೇಡಮ್. ನಾಣಿ ಎಲ್ಲಾದ್ರೂ ಅಡ್ಜಸ್ಟ್ ಆಗ್ತಾನೆ. ನಡಿ ನಡಿ. ಅಬ್ಬಾ ಏನ್ರಿ ಅರ್ಜೆಂಟು? ನಾಣಿ ಅವರು ನೋಡ್ತಿದ್ದಾರೆ. ನೋಡಿದ್ರೆ ನೋಡ್ಲಿ, ನಮ್ ಬಗ್ಗೆ ಅವನಿಗೆ ಗೊತ್ತಿಲ್ವಾ? ಅಯ್ಯೋ ಬನ್ನಿ. ಕಳ್ಳ 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 ಕಳ್ಳ. ಏನಾಯ್ತು ನಾಣಿ? ಯಾರೋ ಕಳ್ಳ ಮನೆಗೆ ಬಂದಿದ್ದಾನೆ ಸರ್. ಡೋರ್ಸ್ ಎಲ್ಲ ಕ್ಲೋಸ್ ಆಗಿದ್ರು ಕಳ್ಳ ಒಳಗಡೆ ಹೇಗ್ ಬರ್ತಾನೆ ನಾಣಿ ಅವ್ರೆ? ಬಂದಿದ್ದ ಮೇಡಮ್. ಅಲ್ಲಿ ಟೇಬಲ್ ಹತ್ರ ನೋಡಿ, ಪ್ಲೇಟ್ ಕೆಳಗಡೆ ಬಿದ್ದಿದೆ. ಟೇಬಲ್ ಮೇಲೆ ಅನ್ನದ ಪ್ಲೇಟ್ ಕೂಡ ಇದೆಯಲ್ಲ. ನಿತ್ಯ ಊಟ ಮಾಡಕ್ ಇಟ್ಕೊಂಡಿದ್ಲು ಅನ್ಸತ್ತೆ. ಅಂದ್ರೆ ಮನೆಗ್ ಬಂದವನು ತಿಂಡಿ ಕಳ್ಳ ಆಗಿರ್ಬೇಕು ಮೇಡಮ್. ಆಗಷ್ಟೇ ಹೊಟ್ಟೆ ತುಂಬಾ ತಿಂದಿದ್ರಿ, ಮತ್ತೆ ಪ್ಲೇಟ್ ತುಂಬಾ ಹಾಕೊಂಡು ತಿನ್ಬೇಕು ಅನ್ಕೊಂಡಿದ್ರಾ? ಆ ಪ್ಲೇಟ್ ನಂದಲ್ಲ ಚಂದ್ರಿಕಾ, ನಾನು ಆಗಿಂದ ನಿನ್ ಜೊತೆನೇ ಇದ್ದೀನಲ್ಲ. ಮತ್ತೆ ಯಾರ್ದ ಪ್ಲೇಟು? ಏನ್ರಿ ನಿತ್ಯದ? ಹೌದು, ಅವಳದೇ ಆಗಿರತ್ತೆ. ತಿಂಡಿ ಕಳ್ಳ ಅಲ್ಲ ನಾಣಿ ಅವ್ರೆ, ಮನೆ ಕಳ್ಳನೇ ಆಗಿರ್ತಾರೆ. ನೋಡಮ್ಮ, ಆ ಪ್ಲೇಟ್ಗೆ ನನ್ಗೆ ಯಾವ ಸಂಬಂಧನೂ ಇಲ್ಲ. ನಿನ್ನ ಆಂಟಿ ಮೇಲೆ ಆಣೆ. ನಾಣಿ ಆಗ್ಲೇ ತಿಂದಿದ್ ಸಾಕಾಗ್ದೆ ಮತ್ತೆ ತಿನ್ಬೇಕು ಅಂತ ಈ ನಾಟಕ ಮಾಡ್ತಿದ್ದಾನೇನೋ. ಏನ್ ನಾಣಿ, ನೀನ್ ತಿನ್ನೋಕ್ ಬಂದ್ಯಾ? ಅಯ್ಯೋ ಸರ್, ನನಗಂತೂ ಕಳ್ಬುದ್ದಿ ಇಲ್ಲ ಸರ್. ಮತ್ತೆ ಈ ಪ್ಲೇಟ್ ಯಾರ್ದು? ಇನ್ಯಾರ್ದು? ಅವಳದೇ. ಅವಳು ಅಂದ್ರೆ ಯಾರು? ಅಮ್ಮ ಅವ್ರದ್ದು. ನಿತ್ಯಂದ? ಹೌದ್ರಿ, ಅವಳ ಆತ್ಮ ಮನೆ ಸುತ್ತ ತಿರುಗ್ತಾ ಇದೆ ಅನ್ನಲ್ಲ. ಅವಳೇ ಬಂದು ತಿನ್ಬೇಕು ಅಂದ್ಕೊಂಡ್ಲು. ಕತ್ಲಲ್ಲೇ ಅಲ್ವಾ ದೆವ್ವ ತಿನ್ನೋದು. ಸುಮ್ನೆ ಇರು ಗಂಗಾ, ನಿತ್ಯ ಬರೋದೇನು ತಿನ್ನೋದೇನು? ಶಾಪಿಂಗ್ ಮಾಲ್ಗೆ ಬಂದವಳು ತನ್ ಸ್ವಂತ ಮನೆಗ್ ಬರಲ್ವಾ? ಗುಡಿಗ್ ಬಂದ್ಲು, ರೋಡ್ ಮೇಲೆ ಜಾಗಿಂಗ್ ಮಾಡಿದ್ಲು. ಇಷ್ಟು ಮಾಡ್ದವಳು ಅನ್ನ ತಿನ್ನಲ್ವಾ? ಏನ್ ಚಿಕ್ಕಪ್ಪ? ಏನೋ
ಅಮ್ಮವರು ಎಲ್ರಿಗೂ ಕಾಣಿಸ್ತಾರೆ, ನನಗೆ ಕಾಣಿಸ್ತಾ ಇಲ್ಲ. ನಾನು ಏನ್ ಪಾಪ ಮಾಡಿದ್ನೋ ಏನೋ. ಅಮ್ಮವ್ರನ್ನ ನೋಡೋ ಪುಣ್ಯ ನಂಗೆ ಯಾವಾಗ ಬರುತ್ತೋ ಏನೋ. ಯು ಡೋಂಟ್ ವರಿ ಗಂಗಾ, ನಿತ್ಯನ್ ಬ್ಲೆಸ್ಸಿಂಗ್ಸ್ ನಿಂಗೆ ಯಾವತ್ತೂ ಇರುತ್ತೆ. ಆ ಆಸೆಯಿಂದನೇ ಅಲ್ವಾ ರೀ ಈ ಮನೆಗ್ ಬಂದಿದ್ದು. ಒಂದು ಸಲ ಅವಳು ಕಾಣಿಸಿದ್ರೆ ಖುಷಿಯಿಂದ ಅವಳ ಪಾದದ ಮೇಲೆ ಬಿದ್ದು ಆಶೀರ್ವಾದ ತಗೋಬೇಕು ಅನ್ಸುತ್ತೆ. ಆ ಭಾಗ್ಯ ನಂಗಿದ್ಯೋ ಇಲ್ವೋ. ಸ್ಟ್ರಾಂಗ್ ಸಂಕಲ್ಪ ಇದ್ರೆ ಏನಾದ್ರೂ ಆಗುತ್ತೆ ಗಂಗಾ. ಏನೋ ನಿತ್ಯ ನಿನಗ್ ಬೇಗ ಕಾಣಿಸ್ತಾಳೇನೋ. ಚೆನ್ನಾಗಿದೆ ಕಣೋ. ಅರ್ಧ ರಾತ್ರಿಲಿ ನಿಮ್ ಮಾತು. ತನ್ ಮಗಳನ್ ಕಳ್ಕೊಂಡು ತಾಯಿ ತುಂಬಾ ನೊಂದಿದ್ದಾಳೆ. ಅವ್ರ ಮುಂದೆ ಈ ಮಾತು ಹೋಗಿ ಇದನ್ನ ಅವಳ ಹತ್ರನೇ ಕೇಳ್ಕೊಂಬನ್ನಿ. ಹೋಗ್ಲಿ. ಸರಿ, ಏನ್ ಕೆಲಸ ಮಾಡ್ಬೇಕಂತೆ? ಗಂಗಾ ಕ್ಯಾಟ್ ವಾಕ್ ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ಬೇಕಂತೆ. ಕ್ಯಾಟ್ ವಾಕ? ನಮ್ಗೇನ್ ಗೊತ್ತು ಅಂತ ಟ್ರೈನಿಂಗ್ ಕೊಡೋದು? ಈ ಮಾತನ್ನ ಹೋಗಿ ಆ ಗಂಗನ್ನ ಕೇಳಿ, ಅವಳ ಕತೆನ ಅವಳೇ ನೋಡ್ಕೊಳ್ಳಿ. ಬನ್ನಿ. ಹಾ, ನಡಿ. ಹೇ ನನ್ ಮುದ್ದಿನ ಹುಡುಗಿ, ಚಿಕ್ಕ ಮಗು ತರ ಹೇಗ್ ನಿದ್ರೆ ಮಾಡ್ತಿದ್ಯಾ ನೋಡು. ರಾತ್ರಿ ಕತ್ಲಿನ ಹಾಗಿರೋ ಮುಂಗುರುಳು, ಬಿಳಿ ಹಾಲಿನ ಹಾಗಿರೋ ಮುಖ, ಸಂಪಿಗೆ ಹೂ ತರ ಮೂಗು, ಮೀನ್ ಮರಿ ಹಾಗಿರೋ ಕಣ್ಣು, ಕಾಮನ ಬಿಲ್ಲಿನ ಹಾಗಿರೋ ಹುಬ್ಬು, ತೊಂಡೆ ಹಣ್ಣಿನ ಹಾಗಿರೋ ತುಟಿ, ಆಪಲ್ ಹಾಗಿರೋ ಕೆನ್ನೆ, ಚಂದ್ರನಂತಹ ಮುಖ, ಶಂಖದ ಹಾಗಿರೋ ಕತ್ತು. ಆ ಬ್ರಹ್ಮದೇವರು ಏನ್ ನೋಡಿ ಅಂದನ ನಿನಗ್ ಕೊಟ್ನೋ ಗಂಗಾ, ನನ್ ಬಂಗಾರ. ಗಂಗಾ, ಗಂಗಾ, ಗಂಗಾ. ಅಮ್ಮ, ಹೀಗ್ ಡೋರ್ನ ಹೊಡಿತಿರೋ ರಾಕ್ಷಸರು ಯಾರೋ. ಏಯ್ ಏಯ್, ನೀನ್ ಹೇಳ್ಬೇಡ, ನಿದ್ರೆ ಮಾಡು, ನಾನ್ ಹೋಗಿ ನೋಡ್ತೀನಿ. ಗಂಗಾ, ಏನ್ ಮಾಡ್ತಿದ್ಯೋ? ಗಂಗನ ಎಚ್ಚರಿಸ್ತಾ ಇದ್ದೀನಿ. ಎಚ್ಚರ ಮಾಡೋದು ಅಂದ್ರೆ ಹೀಗ ಅಲ್ಲ, ನಿನ್ ಧ್ವನಿ ನಿನ್ಗಾದ್ರೂ ಕೇಳ್ತಿದ್ಯಾ? ಓಕೆ. ಗಂಗಾ, ಗಂಗಾ. ಏನ್ ಮಾಡ್ತಿದ್ಯೋ ಜೈ? ಎಬ್ಬಿಸ್ತಿದ್ದೀನತ್ತೆ. ಅಳಿಯ, ಅದು ಎಬ್ಬಿಸ್ತಿರೋ ಹಾಗಿಲ್ಲ, ಜೋಗುಳದ ಹಾಗಿದೆ. ಹೀಗ್ ತಟ್ತಿದ್ರೆ 10 ನಿಮಿಷದಲ್ಲಿ ಹೇಳವಳು ಗಂಟೆಗಳ ಕಾಲ ನಿದ್ರೆ ಮಾಡ್ತಾನೆ ಇರ್ತಾಳೆ. ಗಂಗಾ, ನನ್ ಬಂಗಾರ, ನನ್ ಡಾರ್ಲಿಂಗ್, ನನ್ ಮುದ್ದು, ಏಳಮ್ಮ. ಏನ್ರಿ ಆಗ್ಲೇ ಎಬ್ಸ್ಬಿಟ್ರಿ? ಆಗ್ಲೇ ಏನಮ್ಮ, ಇಷ್ಟ ಹೊತ್ತಾಗಿದ್ಯಲ್ಲ? ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ, ರಾತ್ರಿ ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ. ಆಮೇಲೆ ಮಲಗಿದ್ರಾಯ್ತು, ಈಗ ಹೇಳಮ್ಮ. ಯಾಕೆ? ಎದ್ದು ಕ್ಯಾಟ್ ವಾಕ್ ಕಲಿಬೇಕು. ಕ್ಯಾಟು ವಾಕ? ಅದೇನು? ಕ್ಯಾಟ್ ವಾಕ್ ಅಂದ್ರೆ ಗೊತ್ತಿಲ್ಲ. ನೀನ್ ಫ್ಯಾಷನ್ ಶೋಲಿ ವಿನ್ ಹೇಗಾಗೋದು? ನಿತ್ಯ ಆಸೆನ ಹೇಗ್ ನೆರವೇರಿಸೋದು? ಅವಳು ನಿದ್ರೆಲಿದ್ದಾಳೆ ಮಾವ. ಅವಳು ಏನ್ ಮಾತಾಡ್ತಿದ್ದಾಳೆ ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ. ಇಷ್ಟೊಂದ್ ಮುದ್ದು ಮಾಡೋದ್ ಕೆಲ್ಸಕ್ ಬರಲ್ವಾ ತಂದೆ? ಏನ್ ಮಾವ, ನಿಮ್ಮನ್ನ ಮುದ್ದು ಮಾಡ್ಲಿಲ್ವಾ ಅತ್ತೆ? ಈಗ ನಮ್ ವಿಷಯ ಯಾಕಪ್ಪ, ಮೊದ್ಲು ನಿಮ್ ವಿಷಯ ನೋಡು. ಗಂಗಾ, ಎದ್ದು ಹಾಲಿಗೆ ಬಾರಮ್ಮ.
ಅಬ್ಬಾ ಅಷ್ಟು ದೂರ ಬರ್ಬೇಕಾ? ಹಾ ಏನಮ್ಮ ಹಾಲ್ ಅಂದ್ರೆ ಕಿಲೋಮೀಟರ್ ದೂರ ಇಲ್ಲಮ್ಮ, ಎದ್ದು 4 ಹೆಜ್ಜೆ ನಡೆದ್ರೆ ಬರುತ್ತೆ. ನಂಗ ಆಗಲ್ಲ ರೀ. ನಾನ್ ಕರ್ಕೊಂಡು ಹೋಗ್ತೀನಿ ಬಂಗಾರ, ನೀನೇನ್ ನಡಿಬೇಕಾಗಿಲ್ಲ, ನಾನ್ ಕೈಯಾರೆ ಎತ್ಕೊಂಡು ಹೋಗ್ತೀನಿ. ಇವರು ನಿತ್ಯ ಹಸ್ಬೆಂಡ್ ಜಯಸೂರ್ಯ ಅವ್ರಿಗೆ ಆಂಟಿ ಅಂಕಲ್. ಶೋಕ್ ಬರ್ದಿರೋ ಹಾಗೆ ನಿತ್ಯನ ಇವರೇ ಸ್ಟಾಪ್ ಮಾಡ್ತಾರೆ. ಆರ್ ಯು ಶ್ಯೂರ್? ಮಾಡ್ತೀವಪ್ಪ, ನಮ್ ಗೋಲ್ ಅದೇ. ನಿತ್ಯನ ತಡೆಯೋದ್ರಿಂದ ನಿಮಗೇನು ಲಾಭ? ಓಕೆನಾ? ಥ್ಯಾಂಕ್ ಯು. ಹೇಳಿ. ಅದೆಲ್ಲ ನಿಮ್ಗೆ ಯಾಕೆ? ನಿತ್ಯ ಕಾಂಪೀಟ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ನೋಡಮ್ಮ, ಈ ಸಲ ನೀನೇ ಮಿಸ್ ಬ್ಯಾಂಗ್ಳೂರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೇ, ಇದೇನಿದು? ಕಾಂಪಿಟ್ ಸ್ಟಾರ್ಟ್ ಆಗೋ ಮುಂಚೆನೆ ನಾಯಿನಾಗೆ ಕಾಂಗ್ರಾಟ್ಸ್ ಹೇಳ್ತಾ ಇದ್ದೀರಾ? ನಾವಿಲ್ಲಿ ಕಾಲಿಟ್ಟಿದೀವಿ ಅಂದ್ರೆ ಅರ್ಧ ಕೆಲ್ಸ ಮುಗ್ದ ಹಾಗೆ. ಉಳ್ದರ್ಧನ ಕಾಂಪಿಟೇಷನ್ ದಿನ ನೀವೇ ನೋಡ್ತೀರಾ. ಮತ್ತೆ ನಂಬೋದಾ? ನಮ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿರೋ ಹಾಗಿಲ್ಲ. ನಮ್ ಜೊತೆ ನೀವ್ ನಿತ್ಯ ಮನೆಗ್ ಬರ್ತೀರಲ್ಲ, ಆಗ ನೀವೇ ನೋಡ್ತೀರಾ. ಯು ವಾಂಟ್ ಮೀ ಟು ಕಮ್ ಟು ಯುವರ್ ಹೋಮ್? ಬೇರೆ ವಿಷಯ ಏನಾದ್ರೂ ಇದ್ರೆ ಮನೇಲಿ ಮಾತಾಡೋಣ. ಬನ್ನಿ, ನಾವು ಹೊರಗಡೆ ವೇಟ್ ಮಾಡ್ತೀವಿ. ಪ್ಲೀಸ್. ಓಕೆ ಓಕೆ, ಬರ್ತೀವಿ. ಆ ಹಣ್ಣನ್ನ ಇಬ್ರು ಶೇರ್ ಮಾಡ್ಕೊಂಡ್ರೆ ಇಬ್ರು ಗೆದ್ದ ಹಾಗೆ ಅಲ್ವಾ? ಪ್ಲೀಸ್ ನನ್ನ ಗೆಲ್ಲಿಸ್ತೀಯಾ? ಹಣ್ಣಲ್ ಭಾಗ ಕೊಟ್ರೆ ಮುತ್ ಕೊಡ್ತೀರಲ್ಲ. ನಾನ್ ಗೆದ್ನಲ್ವಾ, ಗೆದ್ರೆ ಮುತ್ ಕೊಡ್ಬೇಕಲ್ವಾ? ಏಯ್, ಹೊಡಿತೀಯಲ್ಲೇ? ಮತ್ತೆ ನಾನು ಗೆದ್ನಲ್ಲ, ಗೆದ್ರೆ ನಿಮ್ಗೆ ಇದನ್ನೇ ಕೊಡ್ಬೇಕಲ್ಲ. ನಿನ್ನ ಮೇಡಮ್, ಸರ್, ಮೇಡಮ್, ಏನಾಯ್ತು ನಾಣಿ? ಅತ್ತಿ ಉರಿತಿದೆ ಸರ್. ಮತ್ತೆ ಆರ್ಸೋದ್ ಬಿಟ್ಟು ಬಂದ್ರಲ್ಲ ನಾಣಿ ಅವ್ರೆ. ಸುಮ್ನಿರಿ ಮೇಡಮ್, ನಾನು ಶಾಕಿಂಗ್ ನ್ಯೂಸ್ ತಂದ್ರೆ ನೀವೇನ್ ಜೋಕ್ ಮಾಡ್ತಿದ್ದೀರಲ್ಲ. ಸರಿ, ನ್ಯೂಸ್ ಏನು? ಫ್ಯಾಷನ್ ಶೋ ಅಲ್ಲಿ ಗಂಗಾ ಮೇಡಮ್ ನ ಸೋಲ್ಸೋದಕ್ಕೆ ರೂಪಾ ಮೇಡಮ್ ಅವರ ರೈವಲ್ ಗ್ರೂಪ್ ಮುಂಬೈಯಿಂದ ಫೇಮಸ್ ಮಾಡೆಲ್ ನ ಕರೆಸಿದ್ದಾರೆ. ಶೋಲಿ ಹೇಗಾದ್ರೂ ಸರಿ ಗಂಗಾ ಮೇಡಮ್ ಮುಂದೆ ಆ ಮುಂಬೈ ಮಾಡೆಲ್ ನ ಗೆಲ್ಸಿ ಅವ್ರ ಕಂಪನಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡ್ಕೋತಾರಂತೆ ಅವ್ರನ್ನ. ಅದಕ್ಕೆ ನೀವು ಆಸೆ ಬಿಟ್ಬಿಡಿ. ನಾನು ಗೆಲ್ಲಲ್ಲ ಅಂದ್ರೆ ಗೆಲ್ಲಲ್ಲ, ಸೋತ್ ಹೋಗೋದು ಪಕ್ಕ. ಏಯ್ ಗಂಗಾ,
ಅಂದ್ರೆ ಫ್ಯಾಷನ್ ಶೋ ಅಂತ ಯಾಕೆ ಬಂದಿ ಮನೆಗೆ? ಶೋಲಿ ಪಾರ್ಟಿಸಿಪೇಷನ್ಗೆ ಎಂಟ್ರಿ ಯಾಕೆ ಕೊಟ್ಟೆ? ಏನು ಕೈಲಾಗಲ್ಲ ಅಂದ್ರೆ ಓಡ್ಕೊಂಡು ಯಾಕೆ ಬಂದೆ? ಇಷ್ಟು ವರ್ಷ ನಾನು ಕಷ್ಟಪಟ್ಟು ಗೇನ್ ಮಾಡಿರೋ ನೇಮು ಫೇಮು ಎಲ್ಲ ಸ್ಪಾಯ್ಲ್ ಮಾಡೋಕ್ ಬಂದ್ಯಾ? ನನಗೆ ಕೆಟ್ಟ ಹೆಸರು ತರೋಕ್ ಬಂದ್ಯಾ? ನನ್ನ ಐಡೆಂಟಿಟಿನ ಹಾಳು ಮಾಡೋಕ್ ಬಂದ್ಯಾ? ಯಾಕೆ ಬಂದ್ಯಾ ಹೇಳು, ಹೇಳೆ. ಮೈ ಗಾಡ್ ನಿತ್ಯಾ, 2 years ನಿಂದ 2 ಸ್ಟೇಟ್ಗೆ ನಾನೇ ಫ್ಯಾಷನ್ ಶೋಗೆ ಕ್ವೀನ್ ಕಣೆ. 2 times ಟೈಟಲ್ ತಗೊಂಡೆ. 3ನೇ ಸಲ ಗೆದ್ದು ಹ್ಯಾಟ್ರಿಕ್ ಮಾಡ್ಬೇಕು ಅಂದ್ಕೊಂಡ್ರೆ ನೀನ್ ಬಂದು ನಾಶ ಮಾಡ್ತೀಯಾ? ನಿನ್ನ ಕೊಂದ್ ಬಿಡ್ತೀನಿ ಕಣೆ ನಾನು. ಬಿಡೋ ನಿನ್ನ, ಸಾಯಿಸ್ಬಿಡ್ತೀನಿ ನಿನ್ನ. ನಿತ್ಯಾ ಬಿಡು, ನನ್ನ ಬಿಡು ಮಾಮ್. ಇವಳನ್ನ ನಾನು ಸಾಯಿಸ್ಬಿಡ್ತೀನಿ. ಇವಳಿಂದನೇ ನನ್ನ ಡ್ರೀಮ್ ಎಲ್ಲ ಡಿಸ್ಟ್ರಾಯ್ ಆಗ್ತಿದೆ. ನನ್ನ ಅಚೀವ್ಮೆಂಟ್ ಎಲ್ಲ ಡ್ರೀಮ್ ಆಗಿ ಉಳ್ದೋಗುತ್ತೆ. ನಾನು ತಲೆ ಎತ್ಕೊಂಡು ತಿರ್ಕೋದ್ ಹೇಗೆ ಮಾಮ್? ಇವಳು ಸೋತ್ ಹೋದ್ರೆ ನಾನು ಸತ್ ಹಾಗೆ. ನಿತ್ಯಾ, ನೀನು ಬದುಕಿದ್ಯಾ? ಆರ್ ಯು ಅಲೈವ್? ನೀನ್ ಜೀವಂತವಾಗಿದ್ಯಾ? ನೀವ್ ಹೇಳಿದ್ದೆಲ್ಲ ಸುಳ್ಳ? ಎಲ್ಲ ನಾಟಕನಾ? ಹೇಳಿ. ಅವ್ರನ್ನ ಹೇಳ್ತಾರೆ ರೀ. ಇದಕ್ಕೆಲ್ಲ ಕಾರಣ ಅವ್ರೆ. ನಿಜವಾದ ಸೂತ್ರಧಾರಿ ಅವ್ರೆ. ಕಂಟಿನ್ಯೂಸ್ ಆಗಿ 2 times ವಿನ್ ಆಗಿ ಸಾಧಿಸಿದವಳು 3rd ಟೈಮ್ ಕೂಡ ವಿನ್ ಆಗಿ ಹ್ಯಾಟ್ರಿಕ್ ಮಾಡ್ತಾಳೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಗಂಗಾ ಸೋತ್ ಹೋಗ್ತೀನಿ ಅಂತ ಇದ್ದಾಳೆ. ಏನ್ ಮಾಡ್ಲಿ ಮಾಮ್? ಇಲ್ಲ ನಿತ್ಯಾ, ಅವಳೇನೋ ತಮಾಷೆಗೆ ಹೇಳಿರ್ತಾಳೆ. ಅವಳು ಗೆಲ್ತಾಳೆ. ಅವಳ ಮುಖ ಗೆಲ್ತಾಳೆ. ಫ್ಯಾಷನ್ ಶೋ ಅಂದ್ರೆ ಬೆರಣಿ ತಟ್ಟೋದಾ? ಗಂಗನ್ ಬಗ್ಗೆ ನಿನಗ್ ನಂಬಿಕೆ ಇಲ್ದೇ ಇದ್ರು ನನ್ಗಿದೆ ನಿತ್ಯಾ. ಯಾಕಿರಲ್ಲ? ಎಷ್ಟಾದ್ರೂ ಡಾಟರ್ ಅಲ್ವಾ? ನಿತ್ಯಾ, ಅದೇ ಡಾಟರ್ ಥರಾನೇ. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಟ್ರೀಟ್ ಮಾಡ್ತೀಯಲ್ಲ, ನನ್ಗಿಂತ ಅವಳೇ ನಿನ್ಗೆ ಹೆಚ್ಚಾಗಿದ್ದಾಳಲ್ಲ. ಸಾರಿ ಟು ಸೇ ದಿಸ್ ನಿತ್ಯಾ, ಇಲ್ಲಿವರೆಗೂ ಗಂಗಾ ಯಾವತ್ತೂ ಯಾವ್ದ್ರಲ್ಲೂ ಸೋತಿದ್ದೇ ಇಲ್ಲ. ಮಾಮ್, ದಿಸ್ ಇಸ್ ಫ್ಯಾಷನ್ ಶೋ. ನಿನಗೆ ಅರ್ಥ ಆಗ್ತಿದ್ಯಾ? ಫ್ಯಾಷನ್ ಶೋ ಇದ್ರಲ್ಲಿ ಗೆಲ್ಲೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ನೋ ನಿನಗ್ ಗೊತ್ತಿಲ್ವಾ? ಟ್ರೈನರ್ಸ್ ನ ಇಟ್ಕೊಂಡು ವರ್ಕೌಟ್ ಮಾಡ್ದೆ. ಕಂಟ್ರಿಲಿ ದಿ ಬೆಸ್ಟ್ ಡಿಸೈನರ್ಸ್ ಹತ್ರ ಡ್ರೆಸ್ಸಸ್ ನ ಡಿಸೈನ್ ಮಾಡಿಸ್ತಿದ್ದೆ. ರೇರ್ ಮೇಕಪ್ ಮೆಟೀರಿಯಲ್ಸ್ ಹಾಕಿದ್ದೆ. ತಿಂಡಿ ನಿದ್ರೆ ಎಲ್ಲ ಮರ್ತು 2 years ನಾನೇ ವಿನ್ ಆಗಿದ್ದೀನಿ. ನಮ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ. ಮಿಸ್ ಕರ್ನಾಟಕ ಅಂದ್ರೆ ನಿತ್ಯ ಅನ್ನೋ ಇಮೇಜ್ ತಗೊಂಡಿದ್ದೀನಿ. ಇದೆಲ್ಲ ಗಂಗಾ ಮಾಡ್ತಾಳ? ಚಿನ್ನಿ ದಾಂಡು ಕುಂಟೆ ಬಿಲೆ ಆಟ ಬಿಟ್ರೆ ಏನ್ ಗೊತ್ತು ಹಳ್ಳಿ ಫೂಲ್ಗೆ? ರ್ಯಾಂಪ್ ಮೇಲೆ ನಡೆಯೋದು ಅಂದ್ರೆ ಹಳ್ಳಿಲಿರೋ ಗದ್ದೆ ಮೇಲೆ ನಡೆದ ಹಾಗೆ ಅಂದ್ಕೊಂಡ್ಲಾ? ಕಾಂಪೀಟ್ ಮಾಡೋದ್ರಲ್ಲೇ ಕೈ ಎತ್ತಿರೋ ಲೂಸ್ ಗರ್ಲ್ ಅವಳು. ಕನಿಷ್ಠ ಪ್ರಯತ್ನ ಕೂಡ ಮಾಡ್ಲಿಲ್ಲ. ಶೋಲಿ ಅವಳು ಗೆಲ್ಲೋದು ಇಂಪಾಸಿಬಲ್. ಇನ್ನೊಂದ್ ಜನ್ಮ ಎತ್ಬೇಕು ಅವಳು. ನನ್ ಜೈ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ತಿರ್ಗೋದ್ ಬಿಟ್ರೆ ಅವಳಿಗೇನು ಬರಲ್ಲ. ಅವಳು ವೇಸ್ಟ್, ಡಮ್ಮಿ ಕ್ಯಾಂಡಿಡೇಟ್. ಇಲ್ಲ ನಿತ್ಯಾ, ಗಂಗನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ಶಟ್ ಅಪ್ ಮಾಮ್. ನನ್ ಮುಂದೆ ಅವಳನ್ನ ಹೊಗಳ್ಬೇಡ.
ಎಷ್ಟು ಜನ್ಮ ಎತ್ತಿದ್ರು ಅವಳು ನನ್ನ ಮೀರ್ಸಲ್ಲ. ಇಟ್ಸ್ ಅ ಫ್ಯಾಕ್ಟ್. ಇವತ್ತು ಕನ್ನಡಿ ಹೊಡೆದಿದೆ. ಎಷ್ಟು ಧೈರ್ಯ ಮೇಡಮ್ ಅದಕ್ಕೆ. ಅಡಕ್ ಕೂತ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಕಳ್ಬೇಕು ಎಲ್ಲ ಹಾಳು ಮಾಡ್ತಾ ಇದೆ. ನೀವೇನು ಚಿಂತೆ ಮಾಡಬೇಡಿ ಮೇಡಮ್. ಯಾವ್ದೋ ಒಂದ್ ಟೈಮಲ್ಲಿ ಅದು ನನ್ನ ಕಣ್ಣಿಗೆ ಬೀಳುತ್ತೆ, ಅದ್ರ ಕತೆ ಮುಗಿಯತ್ತೆ. ಆದಷ್ಟು ಬೇಗ ಸಿಕ್ಬೀಳತ್ತೆ. ಕಳ್ರ ಹಾಗೆ ಎಷ್ಟು ದಿನ ಅಡ್ಗಿರತ್ತೆ. ಹಿಡಿತೀನಿ, ಪರ್ಮನೆಂಟ್ ಆಗಿ ಆ ಬೆಕ್ನ ಹಿಡಿದು ಹಲ್ಲು ಉದ್ರಿಸ್ಬಿಡ್ತೀನಿ. ನೀವೇ ನೋಡ್ತಿರಲ್ಲ, ಈ ಗಂಗಾ ಮನ್ಸ್ ಮಾಡಿದ್ರೆ ತಾರ್ ಮಾರ್ ತಪ್ಪಡ್ ಮಾರೆ. ಸರಿ, ನೀವ್ ಹೇಳಿದ್ರಲ್ಲ, ಕಲಿತೀನಿ. ಹೇಗ್ ನಡೆಯೋದು ಒಂದ್ಸಲ ತೋರ್ಸು. ವಾಟ್ ಮೀ ಕ್ಯಾಟ್ ವಾಕ್? ಯಾ ಓಕೆ. 1 2 buckle my shoe. 1 2 buckle my shoe. 1 2 buckle my shoe. ಅರೆ, ಎಷ್ಟ್ ಚೆನ್ನಾಗ್ ನಡೀತ್ಯಾ. ಹಾ, ಒಂದ್ಸಲ ಮತ್ತೆ ತೋರ್ಸು. ನನ್ನ ಹೆಂಡತಿ ಎಕ್ಸ್ಟ್ರೀಮ್ ಟ್ಯಾಲೆಂಟೆಡ್. ಒಂದ್ಸಲ ನೋಡಿದ್ಲು ಅಂದ್ರೆ ಹೀಗ್ ಕಲ್ತ್ ಬಿಡ್ತಾಳೆ. ಈಗಾಗ್ಲೇ 3 ಸಲ ನಡೆದಿದ್ದೀನಿ ಸರ್. ಈಗ ನಮ್ ಮೇಡಮ್ ನಡೀತಾರೆ ನೋಡು ಕಂಗನ. ನೀವು ನಡೀರಿ ಮೇಡಮ್. ಬಂಗಾರ ಹೋಗು. ಕಮಾನ್ ಕಮಾನ್ ಬೇಬಿ. 1 2 ಬಿಂದಿಗೆ ಮೇಲೆ ಶೂ. ಬಿಂದಿಗೆ ಮೇಲೆ Oh, ಶೂ. ಇದು ಕ್ಯಾಟ್ ವಾಕಾ? ಯಾಕೆ ಅಲ್ವಾ? ಔ, ನಾನ್ ಹೇಗ್ ನಡೆದೆ, ನೀವ್ ಹೇಗ್ ನಡೀತಾ ಇದ್ದೀರಾ? ನೀನ್ ನಿಜ ನಿತ್ಯನಾ? ಏಯ್, ಮತ್ಕೋ ಹಾಗೆ ಹೇಳ್ಬೇಡ. ಅವಳು ಹೊಡೆದು ಬಿಡ್ತಾಳೆ. ಇನ್ನೊಂದ್ಸಲ ನಡಿ ಬಂಗಾರ. ಹೋಗ್ರಿ, ಇದೆಲ್ಲ ನಂಗ್ ಬರಲ್ಲ. ನಿನಗಾಗದೆ ಇರೋದು ಏನೂ ಇಲ್ಲ. ಟ್ರೈ ಮಾಡು ಬಂಗಾರ. ಒನ್ ಟೂ ಬಿಂದಿಗೆ ಮೇಲೆ ಶೂ. ಬಿಂದಿಗೆ ಮೇಲೆ ಶೂ. ಇದಾ? 1 ಅರೆ 2 Oh no. ಬಿಂದಿಗೆ ಮೇಲೆ ಅರೆರೆ. ಶೂ. 1 2 ಅಯ್ಯೋ ದೇವ್ರೆ. ಬಿಂದಿಗೆ ಮೇಲೆ. ಹೇಳಿದ್ನಲ್ಲ ರೀ, ನನ್ಗಿದೆಲ್ಲ ಆಗಲ್ಲ ಅಂತ. ಸಮಥಿಂಗ್ ಇಸ್ ರಾಂಗ್. ನಿತ್ಯ ಹೀಗ್ ಮಾಡಲ್ಲ. ವಾಟ್ಸ್ ಹ್ಯಾಪ್ನಿಂಗ್? ನಿನಗ ಆ ತರ ಅನುಮಾನ ಬರಬಾರ್ದು. ಒಂದಿದ್ ಕೆಲಸ ನೋಡು ನೋಡು. ಜೈ, ನಿತ್ಯ ಹತ್ರ ಕ್ಯಾಟ್ ವಾಕ್ ಹೇಗ್ ಮಾಡಿಸೋದು ನನ್ ಗೊತ್ತು. ಮಾಡಿ ತೋರಿಸಿ ನೋಡು. ಟ್ರೈನರ್ ಹತ್ರನೇ ಆಗ್ಲಿಲ್ಲ, ನಿಮ್ಗೆ ಹೇಗಾಗುತ್ತೆ? ಹೇಗ್ ಮಾಡಿಸ್ತಿ ನೋಡಯ್ಯ. ಬಂದ್ಬಿಟ್ಟ ಎಲ್ಲ ಕೇಳ್ಕೊಂಡು. ವಾಕಿಂಗ್ ಮಾಡ್ತೀನಿ ಅಂತ ಅಡ್ಗೆ ಮನೆಗೆ ಹೋಗ್ತಿದಾರಲ್ಲ, ಯಾವಾಗ್ಲೂ ತಿಂಡಿ ಚಿಂತೆನೆ ಬಕಾಸುರ. ಹೌದಮ್ಮ, ತಲೆ ಕೆಳಗಾಗಿ ತಪಸ್ ಮಾಡಿದ್ರು ಆ ಗಂಗಾ ಇದ್ರಲ್ಲಿ ಗೆಲ್ಲೋದಿಲ್ಲ. ಫ್ಯಾಷನ್ ಶೋಲಿ ಫೇಲ್ ಆಗಿರೋ ನಿತ್ಯ ಅನ್ಸ್ಕೊಳ್ಳೋದಕ್ಕಿಂತ ಸ್ಪರ್ಧೆಗೆ ಅನಿವಾರ್ಯ ಕಾರಣಕ್ಕೆ ಬರ್ದಿರೋ ನಿತ್ಯ ಅನ್ಸ್ಕೊಳ್ಳೋದೆ ಸ್ವಲ್ಪ ಗೌರವ ಉಳಿಯೋದು. ಸ್ವಲ್ಪ ಯೋಚನೆ ಮಾಡಮ್ಮ.
ಈ ರೂಮಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಹೀಗ್ ಮಾತಿಗೆ ನೀವು ನಿತ್ಯ ಹತ್ರ ಬಂದ್ರೆ ಗಂಗಾಗೆ ಡೌಟ್ ಬರುತ್ತೆ. ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳಿ, ಮೊದಲು ಇಲ್ಲಿಂದ ಹೊರಡಿ. ನಿತ್ಯ, ನೀನ್ ಇವ್ರ ಹತ್ರ ಜಾಸ್ತಿ ಇಂಟ್ರಾಕ್ಟ್ ಮಾಡ್ಬೇಡ. ನಾನೊಂದು ಡಿಸಿಷನ್ ತಗೊಂಡೆ ಮಾಮ್. ಯಾವ ವಿಷಯಕ್ಕೆ ನಿತ್ಯ? ಗಂಗಾಗೆ ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡ ಅಂತ ಹೇಳು. ಇದೇ ನಿತ್ಯ, ಇದು ನಿನ್ ಡ್ರೀಮ್ ಅಲ್ವಾ? ಆ ಡ್ರೀಮ್ ಆಗಿ ಇದ್ಬಿಡ್ಲಿ ಮಾಮ್. ಆ ಕನ್ಸು ಕೆಟ್ಟ ಕನ್ಸು ಆಗ್ಬಾರ್ದು. ಏನಾಯ್ತು ನಿತ್ಯ? ಏನು ಆಗ್ಬಾರ್ದು ಅಂತಾನೆ ಹೇಳ್ತಾ ಇದ್ದೀನಿ.